ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅವಲಕ್ಕಿ ಮಾಡಕತ್ತೀನಿ ಸಿಂಪಲ್ಲಾಗಿ. ನನ್ನ ಮಗಗೆ ಒಂದಿಷ್ಟು ಕಾಟಿ ಬೇಕಾಗಿತ್ತು, ಅದನ್ನು ಕುದಿಸಾಕತ್ತಿದ್ನಿ. ಅದನ್ನು ಮಾಡಿಂದ ಅವಲಕ್ಕಿ ಮಾಡ್ಬೇಕಂತೇಳಿ ಅವನು ಅಳಾಕತ್ತಿದ್ನ. ಹಾಗಾಗಿ ಅದು ಕಾಟಿ ಅಂದ್ರೆ ಏನಿಲ್ಲ, ಚಿರೋಟಿ ರವೆ ಇರ್ತೈತಲ್ರಿ, ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಮಾಡಿದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತಾನಿವ. ಹಂಗಾಗಿ ಮಾಡಿದ್ದು ಒಂದಿಷ್ಟು. ಮತ್ತು ಹಾಲು ಹಾಕಿದ್ರಂಕೂ ಭಾಳ ಟೇಸ್ಟ್ ಆಕೈತಿ. ಸಣ್ಣ ಮಕ್ಕಳೆಲ್ಲ ಕುಡಿತಾರೆ ಅದನ್ನು ಇಷ್ಟಪಟ್ಟು. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಟಮಾಟಿ ಹೆಚ್ಚಿಕೊಂಡು ಸ್ವಲ್ಪ ಇವತ್ತು ಜಾಸ್ತಿ ಮಾಡಾಕತ್ತೀವಿ. ಯಾಕಂದ್ರೆ ನಾವು ಮನೆ ಕಟ್ಸಾಕತ್ತೇವಿ. ಹಾಗಾಗಿ ಅವ್ರಿಗಿನ್ನ ಮುಂಜಾನೆ ನಾಷ್ಟ ಕೊಡಬೇಕಲ್ಲ, ನಮ್ಮ ಕಡೆಯಿಂದನೇ ನಾಷ್ಟ ಇರ್ತೈತೆ ರೀ. ಮಧ್ಯಾಹ್ನ 2 ಗಂಟೆಗೆ ಹೋಗ್ಬಿಡ್ತಾರೆ ಕೆಲಸ ಮುಗಿಸಿ. ಹಾಗಾಗಿ ನಾಷ್ಟ ಅವ್ರ ಸಂಬಂಧ ಸ್ವಲ್ಪ ಜಾಸ್ತಿ ಮಾಡಾಕತ್ತಿದ್ದೀನಿ ರೀ. ಮತ್ತು ಜಾಸ್ತಿ ಅಂದ್ರೆ ಉಳ್ಳಾಗಡ್ಡಿ ಅವ್ರ ಈರುಳ್ಳಿ, ನಾವು ಉಳ್ಳಾಗಡ್ಡಿ ಅಂತ ಯೂಸ್ ಮಾಡ್ತೀವಿ ರೀ. ಅದನ್ನೇನು ಜಾಸ್ತಿ ಹೆಚ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಆಕೈತೆ ಅಂತೇಳಿ ಹಾಗಾಗಿ ಅವ್ನು ಹೆಚ್ಚಾಕತ್ತೀನಿ ನೋಡಿರಿ. ಹೊತ್ತೊಂದು ಆಗ್ಬಿಟ್ಟಿತ್ತು ರೀ ಅದು ವಿಡಿಯೋ ಮಾಡ್ಕೊತ. ಹಾಗಾಗಿ ಬಡ ಬಡ ಹೆಚ್ಚಾಕತ್ತೀನಿ. ನಾವೆಲ್ಲ ಈ ಗ್ಯಾಸಿನ್ಕಿನ ಒಲೆ ಮ್ಯಾಗ ಮಾಡೋದು ಭಾಳ ಚಲೋ ರೀ. ನಿನ್ನೊಂದು ಮಳೆ ಬಂದು ಎಲ್ಲ ಒಲೆ ಮ್ಯಾಗ ನೀರು ಬಿದ್ದು ಆಗ್ಬಿಟ್ಟೈತೆ ರೀ. ಹಾಗಾಗಿ ಗ್ಯಾಸ್ ಮ್ಯಾಗ ಮಾಡಾಕತ್ತೇನೆ ರೀ. ಎಷ್ಟು ಬಡ ಬಡ ಹೆಚ್ಕೊಂಡನ ಕೆಲಸ ಆಗಲ್ರಿ. ಇವನು ನನ್ನ ಮಗ ಕೈನೂ ಬಿಡಲ್ರಿ, ಅಳದು ಮಾಡ್ತಿರ್ತಾನೆ. ಹಾಗಾಗಿ ಸ್ವಲ್ಪ ಲೇಟ್ನ ಆತ್ರಿ ಇವತ್ತು ಅವ್ರಿಗೆ ನಾಷ್ಟ. ಇಲ್ಲಾಂದ್ರೆ 9:30 ಹಿಂಗೆ ರೆಡಿ ಮಾಡಿ ಇಟ್ಬಿಡ್ತಿದ್ನಿ. ಇವತ್ತು ಭಾಳ ಲೇಟ್ ಆಗ್ಬೋದು, ಮತ್ತು ಬೈತಾರೆ ನಮ್ಮ ಮನೆಯವ್ರು ಅಂಥೇಳಿ ಸ್ವಲ್ಪ ಅರ್ಜೆಂಟ್ ಮಾಡಿ ಹೆಚ್ಚಾಕತ್ತೀನಿ. ಉಳ್ಳಾಗಡ್ಡಿ ಹೆಚ್ಚಿಕೊಂಡು, ಮೆಣಸಿನ್ಕಾಯಿ ಹೆಚ್ಚಿಕೊಂಡು ಸ್ವಲ್ಪ ಲೇಟ್ನ ಆಗ್ಬಿಡ್ತೈತೆ ರೀ. ಅದನ್ನಷ್ಟು ಹೆಚ್ಚಿಕೊಂಡು ಒಗ್ಗರಣೆ ಕೊಟ್ಟು ಅದು ಕುದಿಯೋದ್ರಾಗನ ಯಾವತ್ತು ಹಿಡಿತೈತಿ ಟೈಮ್. ಹಾಗಾಗಿ ಸ್ವಲ್ಪ ಲೇಟ್ನ ಆಗತ್ತೆ ರೀ ನಾಷ್ಟ ಅಂದ್ರೆ. ಏನಿಲ್ಲ ಬಿಡ್ರಿ, ಮಾಡ್ಬೋದು ಜಲ್ದಿ. ಸ್ವಲ್ಪ ಹುಡುಗ ಕೈ ಬಿಡಂಗಿಲ್ಲ ಅಂಥೇಳಿ ಸ್ವಲ್ಪ ಲೇಟ್ ಆಯ್ತು ರೀ. ಆಯ್ತು ರೀ, ಹೆಚ್ಚಿಕೊಂಡು ಮತ್ತು ಗ್ಯಾಸ್ ಹಚ್ಚಿದ ರೀ. ಗ್ಯಾಸ್ ಹಚ್ಚಿ ಎಣ್ಣೆ ಹಾಕಿಟ್ನಿ ರೀ. ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿ ಎಣ್ಣೆ ಆದರೆ ಟೇಸ್ಟ್ ಆಗತ್ತೆ ರೀ. ಅವ್ರಿಗೂ ಕೆಲಸ ಮಾಡೋರಿಗೆ ಸ್ವಲ್ಪ ಟೇಸ್ಟ್ ಇದ್ದರೆ 2 ತುತ್ತು ಜಾಸ್ತಿ ಹೋಗುತ್ತೆ, ಇಲ್ಲ ಅಂದ್ರೆ ತಿನ್ನೋಕ್ಕಾಗಲ್ಲಲ್ರಿ ಅವ್ರಿಗೂ. ಒಂದು ಸ್ವಲ್ಪ ಜೀರಿಗೆ ಸಾಸ್ವೆ ಹಾಕ್ಯಾನ ರೀ. ಮತ್ತು ಒಂದಿಷ್ಟು ಉದ್ದಿನಬೇಳೆ, ಒಂದು ಸ್ವಲ್ಪ ಟೇಸ್ಟ್ ಆಗಲಿ ಅಂಥೇಳಿ ಉದ್ದಿನಬೇಳೆ, ಒಂದಿಷ್ಟು ಶೇಂಗಾ ಕಾಳು ಮತ್ತು ಕರಿಬೇವು. ಆವಾಗಲೇ ಕೊತ್ತಂಬರಿ ಹೆಚ್ಚಿ ಇಟ್ಕೊಂಡೇನಿ ರೀ. ಆಯ್ತು, ಒಗ್ಗರಣೆ ಕೊಟ್ರಂದ್ರೆ ಬೇಸ್ಟ್ ಮಿಕ್ಸ್ ಮಾಡಿದ್ರಂದ್ರೆ ಬೇಷ್ ಆಕತ್ತೆ ರೀ. ಉಪ್ಪು ಎಷ್ಟು ಬೇಕು ನಮ್ಗೆ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು ರೀ. ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದಿಲ್ಲ ರೀ, ಮತ್ತು ಅರ್ಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ಅವಲಕ್ಕಿ ತಂದಿಂದ ಹಸಿ ಮಾಡ್ಕೊಳಕ್ಕಾಗಿಲ್ಲ ರೀ. ಈಗ ತೊಗೊಂಬಂದು ನಾನು ಅವಾಗ ಸ್ವಚ್ಛ ಮಾಡಿ ಆವಾಗ ಹಾಕ್ತೀನಿ ರೀ. ಇಲ್ಲಾಂದ್ರೆ ಇಲ್ಲೇ ಮನೇನೂ ಇದು ಐತಲ್ಲ, ಗಾಳಿಗೆ ಏನಾರು ಹುಳ ಪಳ ಬರಲಿ ಅಂತ ಅವಾಗ ನೋಡ್ಕೊಂಡು ಅವಾಗ ಹಾಕಿಬಿಡ್ತೀನಿ ರೀ, ಯಾಕೆ ಬೇಕಂತೇಳಿ.
ಅನಾಸ್ ಮಾಡ್ಕೊತ ಕುಂತಿದ್ದೆ. ಅಷ್ಟು ಅದ್ರೊಳಗೆ ಒಂದೊಂದು ಇವು ಹಂಗೆ ಬಿಟ್ಟಿರ್ತಾವೆ. ನೆಲ್ಲಂತೂ ಹಂಗೆ ಇರ್ತಾವ್ರಿ ಒಂದೊಂದು ಕಡೆ ಒಂದೊಂದು ಅಂಗಡಿಯಾಗ. ಸ್ವಚ್ಛ ಮಾಡಿ ನೆನೆಸಿಟ್ಕೊಂಡು ಎರಡು ಸಲ ತೊಳೆದಿದ್ದು ನೆನೆಸಿಟ್ಕೊಂಡು ಕಲಿಸಿಟ್ಟು ನೋಡ್ರಿ. ಕಲ್ಸಾಕತ್ತೀನಿ ರೀ ಇನ್ನು. ಆಯ್ತು, ಅವಲಕ್ಕಿ ರೆಡಿ ಆಯ್ತು ನೋಡ್ರಿ. ದಿಸ್ ಈಸ್ ಸಿಂಪಲ್ ಅವಲಕ್ಕಿ ರೆಸಿಪಿ. ಆಲ್ಮೋಸ್ಟ್ ಬ್ಯಾಚುಲರ್ಸಿಗೆ ಅಂಕಲ್ ಇದು ಕಾಮನ್ ರೀ. ನಾವು ಕಾಲೇಜ್ ಹೋಗುವಾಗೂ ಬರೀ ಅವಲಕ್ಕಿ ಅವಲಕ್ಕಿ ಅವಲಕ್ಕಿ